ನಿಟ್ಟಿನಲ್ಲಿ ಮನೆಗೆ ಹೋದಂತ ತೀರ್ಮಾನ ಮಾಡಿದೆ. ಸಾರ್ವಜನಿಕ ಅವರನ್ನ ಅಂತಿಮ ದರ್ಶನ ಪಡೀತಕ್ಕಂಥದ್ದಕ್ಕೆ ಪದ್ಮನಾಭನಗರದ ಮನೆಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಆದರೆ ಪದ್ಮನಾಭನಗರದಲ್ಲೇ ಮೈದಾನ ಇದೆ, ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಅವರು 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ. ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿದೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನನ್ನ ತಾಯಿ, 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ, ಅವರನ್ನ ಬೆಳೆಸಿದಂಥದ್ದು ಯಾವೊಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ರು, ಅಲ್ಲೇ ಅವರ ಅಂತಿಮ ಅಂತ ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಮುತ್ತಿಗೆರೆಹಳ್ಳಿ ಅಂತ ಹೇಳಿ, ಅವರು ಪಾಠ ಕಲ್ತಿದ್ದು, ಶಾಲೆಗಳಿಗೆ ಹೋಗಿದ್ದು ಹಳೆಕೋಟೆ ಅಂತಕ್ಕಂಥ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ತಪ್ಪಲಿನಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಆ ರಂಗನಾಥ ಸ್ವಾಮಿಯ ಅವರು ಏನು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು, ಆ ದೇವರ ಸನ್ನಿಧಾನದಲ್ಲೇ ಮತ್ತು ನಮ್ಮ ಹುಟ್ಟೂರು ಶಿವನ ದೇವಸ್ಥಾನ ಏನಿದೆ, ಆ ಶಿವನನ್ನ ನಂಬಿ ಬಂದಂತವ್ರು, ಆ ಒಂದು ಪರಿಸರದಲ್ಲೇ ಆ ಒಂದು ಎಲ್ಲಾ ರೀತಿಯ ಅಂತ್ಯಕ್ರಿಯೆ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚರ್ಚೆ ಇದೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಸೋಮವಾರ ಅಂತ್ಯಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದೇವೆ. ಸೋಮವಾರ ಸಮಯ ಇನ್ನೂ ನಿಗದಿ ಆಗಿಲ್ಲ. ಆದರೆ ಹಾಸನಕ್ಕೆ ಹೋದ ನಂತರ ಬಹುಶಃ ಹಾಸನದ ಜನತೆ ಅವರ ಬಗ್ಗೆ ಅಭಿಮಾನ ಇಟ್ಟಿರತಕ್ಕಂಥವ್ರು ಸಂಬಂಧಿಕರು ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು. ಅದೆಲ್ಲ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿ ತೀರ್ಮಾನ ಸೋಮವಾರ ಎಷ್ಟು ಗಂಟೆಗೆ ತೀರ್ಮಾನ ಮಾಡ್ತೀವಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಸೋಮವಾರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕೆ ಸದ್ಯಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು. ಚೆನ್ನಮ್ಮ ಅವರ ಹುಟ್ಟೂರಿನಲ್ಲೇ ಇರತಕ್ಕಂಥ ರಂಗನಾಥ ಸ್ವಾಮಿ ದೇಗುಲ, ಅದರ ಸನ್ನಿಧಿ ಬಳಿಯಲ್ಲೇನೆ ಅಂತಿಮ ವಿಧಿವಿಧಾನ ನಡೆಸಬೇಕು ಅನ್ನೋ ಸಲಹೆ ಕುಟುಂಬಸ್ಥರ ಕಡೆಯಿಂದ ಬರ್ತಾ ಇದೆ. ಆದರೆ ಅಲ್ಲಿನ ಅನುಕೂಲಗಳು, ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಅದಕ್ಕೆಲ್ಲ ವ್ಯವಸ್ಥೆಗಳಾಗುತ್ತಾ ಇದೆಲ್ಲವನ್ನ ಗಮನಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದುದನ್ನ ಗಮನಿಸಿದ್ವಿ. ನಾಳೆ ನಡೆಯಬಹುದು ಅಂತ್ಯಕ್ರಿಯೆ ಅನ್ನೋ ಮಾಹಿತಿ ಇತ್ತು. ಕುಮಾರಸ್ವಾಮಿ ಅವರು ಸ್ಪಷ್ಟನೆ ನೀಡಿದ ಪ್ರಕಾರ ಸೋಮವಾರ ಅಂದ್ರೆ ನಾಡಿದ್ದು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಸದ್ಯಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಪುತ್ರಿ ಅನಸೂಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗ್ತಾ ಇದೆ. ಅಲ್ಲೇನೆ ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಹೇಳಿದ್ದೀನಿ. ಕುಟುಂಬಸ್ಥರು ಪ್ರತಿಕ್ರಿಯೆಗಳನ್ನ ನೀಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಹುತೇಕ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಇದೀಗ ಅನಸೂಯ ಅವರ ನಿವಾಸದ ಕಡೆಗೆ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರೋದು. ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪಾರ್ಥಿವ ಶರೀರದ ರವಾನೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆಗಳಾಗಬಾರದು ಅನ್ನೋ ಕಾರಣಕ್ಕೆ ಪದ್ಮನಾಭನಗರ ನಿವಾಸದಲ್ಲಿ ಇವತ್ತು ರಾತ್ರಿ ಹಾಗೆ ನಾಳೆ ಬೆಳಗಿನವರೆಗೂ ತೀರಾ ಆಪ್ತರು, ಗಣ್ಯರು, ಕುಟುಂಬಸ್ಥರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಪದ್ಮನಾಭನಗರದ ಮೈದಾನ ಏನಿದೆ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಬರತಕ್ಕಂತ ಗಣ್ಯರು ಹಾಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿರೋದು. ಇನ್ನು ಹಾಸನ ಜಿಲ್ಲೆಯಲ್ಲಿ ಅವರ ಕುಟುಂಬಸ್ಥರು ಹಾಗೆ ಅನೇಕ ಬಂಧು ಮಿತ್ರರು ಇರೋ ಕಾರಣಕ್ಕೆ ಅಲ್ಲೂ ಕೂಡ ಏನಾದರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತಾ ಅನ್ನೋ ಮಾಹಿತಿಯನ್ನ ನಾವು ಕಾದು ನೋಡಬೇಕಾಗಿದೆ. ಅಂತಿಮ ವಿಧಿವಿಧಾನ ಅಂತೂ ಚೆನ್ನಮ್ಮ ಅವರ ಹುಟ್ಟೂರಿನಲ್ಲೇ ಆಗಬೇಕು ಅನ್ನೋ ಸಲಹೆಗಳು ಬರ್ತಾ ಇದೆಯಂತೆ ಕುಟುಂಬಕ್ಕೆ. ಆ ನಿಟ್ಟಿನಲ್ಲಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪದ್ಮನಾಭನಗರದಲ್ಲಿ ಇರತಕ್ಕಂತ ಪುತ್ರಿ ಅನಸೂಯ ಅವರು ಅಂದ್ರೇನು ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿದ್ದಾರೆ, ಅವರ ನಿವಾಸ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಪಾರ್ಥಿವ ಶರೀರವನ್ನ.
ರಾಜರಾಜೇಶ್ವರಿ ದೇಗುಲಕ್ಕೆ ಬಹಳ ನಡ್ಕೊಳ್ತಾ ಇದ್ರು ಅನ್ನೋದನ್ನ ಸ್ಮರಿಸಿದ್ದಾರೆ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ. ನಾಳೆ 11 ಗಂಟೆ ಬಳಿಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ ಬೆಂಗಳೂರಿನಿಂದ ಅನ್ನೋ ಮಾಹಿತಿ ಇದೆ. ಅತ್ಯಂತ ದೈವ ಭಕ್ತರು ಚೆನ್ನಮ್ಮ ಅವರು.